ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್. ನಾನು ಕಾವ್ಯ ಹೆಗಡೆ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ವಿದ್ಯಾರ್ಥಿ ಮುಖಂಡರಾಗಿರುವಂತಹ ತೇಜಸ್. ಒಂದಿಷ್ಟು ಮಾತಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಕಾವ್ಯ ಅವರೇ. ಓಕೆ ಸರ್, ಈ ಒಂದು ವಿದ್ಯಾರ್ಥಿಗಳ ಸಂಘಟನೆಯ ಮುಖಂಡ ಯಾವತ್ತಿಂದ ಆದ್ರಿ? ಯಾವಾಗಿಂದ ಆಗಬೇಕು ಅಂತ ಅನ್ನಿಸ್ತು? ಮ್ಯಾಮ್, ಮೊದಲನೇದಾಗಿ ಹೇಳೋದಾದ್ರೆ ಕಾವ್ಯ ಅವರೇ, ನಾನು ಹೈಸ್ಕೂಲ್ ಜೀವನದಲ್ಲೂ ಸಹ ವಿದ್ಯಾರ್ಥಿ ಪರವಾಗಿ ಹೋರಾಟಗಳನ್ನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಅವನ್ನ ಸಮಾಜದ ಮುಖ್ಯವಾಹಿನಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂತ ಬಂದಿದೆ. ಅದೇ ರೀತಿಯಲ್ಲಿ ನಾನು ಏನು ಡಿಗ್ರಿ ಲೈಫಿಗೆ ಬರ್ತೇನೆ, ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ BSc ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಗಿ ನಾನು ಅಡ್ಮಿಷನ್ ತಗೊಳ್ತೀನಿ. ಆ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಹಲವಾರು ತೊಂದರೆಗಳನ್ನು ಅನುಭವಿಸಿರ್ತಾರೆ. ಹಾಗಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವಕ್ಕೊಂದು ಪರಿಹಾರ ಹುಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿ ಸಂಘಟನೆಗೆ ನಾನು ಸೇರ್ಕೊಂಡೆ. ಮತ್ತೆ ಇನ್ನೊಂದು ಹೇಳಿದ್ರೆ, ವಿದ್ಯಾರ್ಥಿ ಸಂಘಟನೆಗಳು ಖಂಡಿತವಾಗಿಯೂ ಸಹ ಎಲ್ಲ ಕಾಲೇಜುಗಳಲ್ಲೂ ಸಹ ಬೇಕು, ಅದು ಅತ್ಯಗತ್ಯ. ಓಕೆ, ಸೊ ವಿದ್ಯಾರ್ಥಿ ಸಂಘಟನೆ ಏನ್ ಮಾಡುತ್ತೆ? ಇದು ಈ ಒಂದು ವಿದ್ಯಾರ್ಥಿ ಸಂಘಟನೆ ಅನ್ನೋದನ್ನು ಹುಟ್ಟೋದಕ್ಕೆ ಕಾರಣ ಏನು? ಕೆಲವರು ನೀವು ಕೇಳ್ತಿರ್ತಕ್ಕಂಥದ್ದು ಸರಿಯಾಗಿದೆ. ಸಮಾಜದಲ್ಲಿ ಎಷ್ಟೊಂಥರ ಜನ ಪ್ರಶ್ನೆ ಮಾಡ್ಬೋದು, ವಿದ್ಯಾರ್ಥಿ ಸಂಘಟನೆಗಳ ಅವಶ್ಯಕತೆ ಏನು ಅಂತ. ಈಗ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಅವ್ರ ಪಠ್ಯಕ್ರಮ ಏನಿದೆ ಅದನ್ನ ಓದ್ತಾರೆ, ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಇದು ಮಾತ್ರ ಜೀವನ ಅಲ್ಲ, ಇದು ಬಿಟ್ಟು ಹೊರಗಡೆ ಒಂದು ಪ್ರಪಂಚ ಇದೆ. ವಿದ್ಯಾರ್ಥಿಗಳು ತಮ್ಮ ಒಂದು ಸಾಮಾಜಿಕ ಕಳಕಳಿಯನ್ನು ಬರಲಿಕ್ಕೆ, ವಿದ್ಯಾರ್ಥಿಗಳ ಒಂದು ಸಮಾಜದ ಬಗ್ಗೆ ಅವ್ರಿಗೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ, ಮತ್ತೆ ಒಂದು ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ತೊಂದರೆ ಆದಂಥ ಸಂದರ್ಭದಲ್ಲಿ ವೆದರ್ ಇಟ್ ಮೇ ಬಿ ಬಸ್ ಸಮಸ್ಯೆ ಆಗ್ಬೋದು, ಒಂದು ಸ್ಕಾಲರ್ಶಿಪ್ ಸಮಸ್ಯೆ ಆಗ್ಬೋದು, ಮತ್ತೆ ಯಾವುದೇ ರೀತಿಯಿಂದ ಹಾಸ್ಟೆಲ್ ಸಮಸ್ಯೆ ಆಗ್ಬೋದು, ಮತ್ತೆ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದ ತೊಂದರೆ ಉಟ್ಕೊಂಡಂಥ ಸಂದರ್ಭದಲ್ಲಿ ಅವುಗಳನ್ನ ಒಂದು ಕೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ವಿದ್ಯಾರ್ಥಿ ಸಂಘಟನೆ ಬೇಕೇ ಬೇಕು. ಮತ್ತೆ ಇನ್ನೂ ಎಷ್ಟೊಂಥರ ವಿಶ್ವವಿದ್ಯಾಲಯಗಳಾಗ್ಬೋದು, ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿಲ್ಲ. ಹಾಗಾಗಿ ಎಷ್ಟೊಂಥರ ವಾಯ್ಸ್ಗಳು ದೇ ಅರ್ನರ್ಡ್, ಎಷ್ಟೋ ವಾಯ್ಸ್ಗಳು ಕೇಳಿಸ್ತಾ ಇಲ್ಲ ಹೊರಗಡೆ, ಆ ವಿದ್ಯಾರ್ಥಿಗಳ ತೊಂದರೆಗಳು ಏನಿದ್ದಾವೆ. ಹಾಗಾಗಿ ವಿದ್ಯಾರ್ಥಿ ಸಂಘಟನೆ ಅವಶ್ಯಕತೆ ತುಂಬ ಇದೆ, ಅವು ಬೇಕು. ಮತ್ತೆ ಭಾರತ ರಾಷ್ಟ್ರದ ಇತಿಹಾಸವನ್ನು, ರಾಜಕೀಯ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಅನೇಕ ರಾಜಕೀಯ ನಾಯಕರುಗಳು ಏನಿದ್ದಾರೆ, ದೇ ಹ್ಯಾವ್ ಶೋಡ್ ದೇರ್ ಅರ್ಲಿ ಸೈನ್ಸ್ ಆಫ್ ಲೀಡರ್ಶಿಪ್ ಫ್ರಮ್ ದೇರ್ ಸ್ಟೂಡೆಂಟ್ ಲೈಫ್ ಇಟ್ ಸೆಲ್ಫ್ ಥ್ರೂ ಮೆನಿ ಆಫ್ ದ ಸ್ಟೂಡೆಂಟ್ ಆರ್ಗನೈಸೇಷನ್. ಇದು ಐ ಆಮ್ ನಾಟ್ ಟೆಲ್ಲಿಂಗ್ ಓನ್ಲಿ ಸಮ್ ಆರ್ಗನೈಸೇಷನ್, ಎಲ್ಲ ಆರ್ಗನೈಸೇಷನ್ದಲ್ಲೂ ಸಹ ವಿದ್ಯಾರ್ಥಿ ಅಂದ್ರೆ ನೀವು ವಿದ್ಯಾರ್ಥಿ ಎನ್ನುವಂತಹ ಒಂದು ಸಂಘಟನೆಯನ್ನ ಮಾಡಿಕೊಂಡು ಭವಿಷ್ಯದ ರಾಜಕಾರಣಿಗಳನ್ನು ಹುಟ್ಟಾಕ್ತಿದ್ದೀರಿ. ವಿದ್ಯಾರ್ಥಿ ಸಂಘಟನೆಗಳ ನಾಯಕತ್ವವನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ಸಹಾಯ ಮಾಡ್ತಾ ಇದ್ದಾವೆ. ಮತ್ತೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳಿಗೆ ಒಂದು ರಾಷ್ಟ್ರೀಯತೆ ಮನೋಭಾವ ಮತ್ತು ರಾಷ್ಟ್ರಭಕ್ತಿಯನ್ನ ಮೂಡಿಸ್ತಕ್ಕಂಥ ಕೆಲಸಗಳನ್ನು ಸಹ ಮಾಡ್ಕೊಂಡು ಬರ್ತಾ ಇದ್ದೇವೆ ಮೇಡಮ್. ಸೊ ಈ ಒಂದು ವಿದ್ಯಾರ್ಥಿ ಸಂಘಟನೆ ಎನ್ನುವಂಥದ್ದು ಸೆಲೆಕ್ಟಿವ್ ಸೈಡಾ ಯಾವ ತರ? ಸೆಲೆಕ್ಟಿವ್ ಸೈಡ್ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳು ಅವ್ರ ಪ್ಯಾಷನ್ ಮೇಲೆ ಡಿಪೆಂಡ್ ಆಗ್ತಾ ಇರೋದು. ಅವ್ರಿಗೇನಾದ್ರು ಒಂದು ಸಾಮಾಜಿಕ ಕಳಕಳಿ ಇದ್ದಂಥ ಸಂದರ್ಭದಲ್ಲಿ ನಾನು ಸಮಾಜಕ್ಕೆ ನನ್ನದೇ ಆದಂಥ ಕೊಡುಗೆ ನೀಡಬೇಕು, ಅನೇಕ ಧೀರ ದಲಿತರಿರ್ತಾರೆ, ಅವ್ರಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆಗಳಿರ್ತವೆ, ಅವನ್ನ ನಾನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘಟನೆ ಜೊತೆಗೆ ತಮ್ಮಂತಾವು ಜೋಡಿಸ್ಕೊಳ್ತಾರೆ. ಅದ್ರ ಮುಖಾಂತರ ಅದಕ್ಕೆ ಸೊಲ್ಯೂಷನ್ಸ್ ಹುಡ್ಕೊಳ್ತಾರೆ. ತಮ್ಮದೇ ಮಟ್ಟದಲ್ಲಿ, ಶಾಲೆ ಮಟ್ಟದಲ್ಲಿ ಆಗ್ಬೋದು, ಕ್ಯಾಂಪಸ್ ಮಟ್ಟದಲ್ಲಿ ಆಗ್ಬೋದು, ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಈ ರೀತಿ ನಾಯಕರುಗಳಾಗಿ ಬೆಳ್ಕೊಂಡು ಹೋಗ್ತಕ್ಕಂಥ ಇದು ಪರಿಪಾಠ ನಡ್ಕೊಂಡ್ಬರ್ತಾ ಇದೆ. ಓಕೆ, ಈಗ ವಿದ್ಯಾರ್ಥಿ ಸಂಘಟನೆಗಳು ಬೇಕು ಅನ್ನುವಂತಹ ವಿಚಾರಗಳನ್ನ ನೀವು ಮಾತಾಡ್ತೀರಿ ಸರ್. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗುತ್ತೆ. ಸೊ ಅದಕ್ಕೇನು ಹೇಳ್ತೀರಿ? ಯಾರಿಂದ ಕೊಲೆ ಮಾಡಲಾಗ್ತದೆ? ಅತ್ಯಾಚಾರ ಮಾಡಲಾಗ್ತಾ ಇದೆ ಹೆಣ್ಣು ಮಕ್ಕಳುಗಳನ್ನ. ಅದರ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೋಸ್ಕರ ವಿದ್ಯಾರ್ಥಿ ಸಂಘಟನೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಈಗ ಯಾವುದು ಸಮಾಜದಲ್ಲಿ ನೆಗೆಟಿವ್ ಥಾಟ್ಸ್ ಏನಿದಾವೆ, ನಕಾರಾತ್ಮಕ ತಂತ್ರಗಳಿಗೆ ಯಾವುದೇ ರೀತಿಯಂತ ಅವಕಾಶ ಕೊಡದಲ್ಲೇ ಒಂದು ಉತ್ತಮ ವಾತಾವರಣವನ್ನ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಾಗ್ಬೋದು, ಶಾಲಾ ಕಾಲೇಜುಗಳ ಕ್ಯಾಂಪಸ್ಗಳಲ್ಲಿ ಒಂದು ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡ್ಲಿಕ್ಕೋಸ್ಕರ ವಿದ್ಯಾರ್ಥಿ ಸಂಘಟನೆಗಳು ಉಟ್ಕೊಂಡಿದ್ದಾವೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಸೊ ಯಾರಿಗೆ ಏನು ಪ್ರಾಬ್ಲಮ್ ಆಗಿರ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಘಟನೆ ಅದ್ರ ಜೊತೆಗೆ. ಎಸ್ ಸರ್, ಈಗ ನೀಟ್ ಎಕ್ಸಾಮ್ ಬಗ್ಗೆ ಮಾತನಾಡೋಣ. ಸೊ ನೀಟ್ ಎಕ್ಸಾಮ್ ಅಲ್ಲಿ ಅನ್ಯಾಯವಾಗ್ತಾ ಇದೆ ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಸೊ ಇದಕ್ಕೇನ್ ಮಾಡ್ತಾ ಇದೆ ವಿದ್ಯಾರ್ಥಿ ಸಂಘಟನೆಗಳು? ವಿದ್ಯಾರ್ಥಿ ಸಂಘಟನೆಗಳು ಯಾರು ಅದ್ರ ಅಕ್ರಮವನ್ನು ಯಾರು ಎಸಗಿದ್ದಾರೆ ಅವ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದೆ, ಅವ್ರನ್ನ ವಜಾ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡಿದ್ದಾವೆ. ಮತ್ತೆ ಏನು ಪೇಪರ್ ಲೀಕ್ ಮಾಡ್ದಾಗ್ಬೋದು, ಮತ್ತೆ ಬೇರೆ ಬೇರೆ ಎಕ್ಸಾಮ್ಗಿಂತ ಮುಂಚೆನೆ ಪೇಪರ್ ಡೀಲ್ ಮಾಡ್ತಕ್ಕಂಥದ್ದು, ಮಾಲ್ ಪ್ರಾಕ್ಟೀಸ್ ಇನ್ ಎಕ್ಸಾಮ್, ಈ ರೀತಿಯಾದಂತಹ ಅನೇಕ ಈನ ಕೃತ್ಯಗಳು ಏನಿದಾವೆ, ನೆಗೆಟಿವ್ ಥಾಟ್ಸ್ಗಳ ವಿರುದ್ಧವಾಗಿ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾವೆ. ಇದು ಯಾವುದೇ ಒನ್ ಸೈಡ್ ಇಂದಲ್ಲ,
ಒಂದ್ ಸೈಡ್ ಅಂದ್ರೆ ಯಾವ ರೀತಿ? ಅಂದ್ರೆ ಯಾವುದೇ ಒಂದು ವಿದ್ಯಾರ್ಥಿ ಸಂಘಟನೆಗಳು ಯಾವುದೇ ವಿದ್ಯಾರ್ಥಿ ಪಕ್ಷದ ಸಂಘಟನೆಗಳು ಯಾವುದೇ ರೀತಿ ಅಂತ ಈ ತರ ಕೃತ್ಯಗಳು ಯಾವ ಭಾಗಿಯಾಗಿಲ್ಲ. ಯಾವುದೇ ಒಂದು ಪಕ್ಷದ ಭಾಗವೇನಲ್ಲ. ಅಲ್ಲ, ವಿದ್ಯಾರ್ಥಿ ಸಂಘಟನೆಗಳು ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಏನು ಒಂದು ಕೊರತೆಗಳಿದಾವೆ ಮತ್ತೆ ಅವ್ರ ಪ್ರಾಬ್ಲಮ್ಸ್ ಏನಿದಾವೆ ಅವ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೋಸ್ಕರ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಸಂಘಟನೆ. ಮತ್ತೆ ವಿದ್ಯಾರ್ಥಿ ಸಂಘಟನೆಯಿಂದ ಹೋದವರು ಬೇರೆ ಬೇರೆ ಪಕ್ಷಗಳು, ರಾಜಕೀಯ ಪಕ್ಷಗಳಲ್ಲಿ ಮುಂದೆ ರಾಜಕೀಯ ನಾಯಕರುಗಳಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋಡ್ತೇವೆ. ಹಾಗಾಗಿ ವಿದ್ಯಾರ್ಥಿ ಸಂಘಟನೆಗಳು ರಾಜಕೀಯ ಕಳ್ಸಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ಅಲ್ಲ. ಏನು ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತದೆ, ಅವರು ವಿದ್ಯಾರ್ಥಿ ನಾಯಕರಾಗಿರ್ತಾರೆ. ಮುಂದಿನ ದಿನಗಳಲ್ಲಿ ಏನು ಒಂದು ವ್ಯವಸ್ಥಿತವಾದಂತ ಸುಲಲಿತವಾದಂತ ಕಾಲ ಬಂದಂತ ಸಂದರ್ಭದಲ್ಲಿ ಅವ್ರು ರಾಜಕೀಯಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಹ ಇದಾವೆ. ಓಕೆ, ಈಗ ವಿಕಸಿತ ಭಾರತದ ಬಗ್ಗೆ ಮಾತನಾಡೋಣ. ಏನ್ ಹೇಳ್ತೀರಿ ಮೇಡಮ್? ಮೊದಲನೇ ಹೇಳೋದಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ 2047 ಈಗ ಬೇರೆ ರಾಜಕಾರಣಿಗಳು ಯಾರಾದ್ರೂ ಆದ್ರೆ ಈಗ ನಮ್ಮ ಅಧಿಕಾರ ಬಂದಿದೆ, ನೆಕ್ಸ್ಟ್ ನಮ್ಮ ಪಾರ್ಟಿ ಅಧಿಕಾರ ಯಾವ ರೀತಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ಕೊಂತ ತಮ್ಮ 5 ವರ್ಷ ಅಧಿಕಾರ ಏನ್ ಸಿಕ್ಕಿರುತ್ತೆ ಅದನ್ನ ವ್ಯರ್ಥ ಮಾಡ್ಕೊಳ್ತಾರೆ ಹೊರತು ಮುಂದೆ ಫ್ಯೂಚರ್ ಭಾರತ ಹೇಗಿರ್ಬೇಕು, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಹೇಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಸಹ ಯೋಚನೆ ಮಾಡೋದಿಲ್ಲ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಏನು ಇಲ್ಲಿಂದ 25 ವರ್ಷಕ್ಕೆ 2047 ಭಾರತ ಯಾವ ರೀತಿ ಆಗಿರ್ಬೇಕು ಅನ್ನೋದನ್ನ ಅವ್ರು ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಒಂದು ರೋಡ್ ಮ್ಯಾಪ್ ಅನ್ನು ಹಾಕೊಂಡಿರ್ತಾರೆ. ರೋಡ್ ಮ್ಯಾಪ್ ಅನ್ನು ಹಾಕೊಂಡು ಪ್ರೆಸೆಂಟ್ ಭಾರತ ಏನಿದೆ 2047 ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡ್ಲಿಕ್ಕೆ, ವರ್ಲ್ಡ್ಸ್ ಫಸ್ಟ್ ಲಾರ್ಜೆಸ್ಟ್ ಎಕಾನಮಿ ಮಾಡ್ಲಿಕ್ಕೆ ಯಾವ ರೀತಿಯಾದಂತ ಬದಲಾವಣೆಗಳನ್ನು ತರಬೇಕು, ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ಅವರು ಮತ್ತೆ ಅವರು ಓಲ್ ಎಂಟೈರ್ ಕ್ಯಾಬಿನೆಟ್ ಕೆಲಸ ಮಾಡ್ತಾ ಇದೆ. ಮತ್ತೆ ಏನು ಪ್ರೆಸೆಂಟು ನಮ್ಮ ಭಾರತ 2047 ವಿಶ್ವಗುರು ಆಗ್ಬೇಕು ಅಂದ್ರೆ $30 trillion ಎಕಾನಮಿನ ರೀಚ್ ಆಗಬೇಕು. ಆಸ್ ಆಫ್ ನೌ ವಿ ಆರ್ ವಿಟ್ನೆಸಿಂಗ್ ಓನ್ಲಿ $3.4 trillion. 2047 ಬಿಜೆಪಿ ಸರ್ಕಾರ ಇರುತ್ತಾ? ಬಿಜೆಪಿ ಸರ್ಕಾರ ಇರುತ್ತೆ ಅಂತ ಏನು ಹೇಳ್ತಾ ಇಲ್ಲ. ಬಿಜೆಪಿ ಸರ್ಕಾರ ಬಂದ್ರು ಬರ್ಬೋದು. ಏನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಸಮರ್ಥವಾದಂತ ಆಡಳಿತ ನಡೆಸ್ತಾ ಇದೆ. ಮತ್ತೆ ಅನೇಕ ಬಿಜೆಪಿ ಕಾರ್ಯಕರ್ತರುಗಳು ಸಹ ವಿಶ್ವಾಸ ಇದೆ ನರೇಂದ್ರ ಮೋದಿಜಿ ಅವರ ಸಮರ್ಥ ನಾಯಕರು, ಇಡೀ ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಇಡೀ ವಿಶ್ವ ಮೆಚ್ಕೊಂತಾ ಇದೆ. ನರೇಂದ್ರ ಮೋದಿಜಿ ಅವರು ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳೋದು ತಪ್ಪೇನಿಲ್ಲ. ಯಾಕಂದ್ರೆ ಅಷ್ಟು ದೂರದೃಷ್ಟಿ ಇರ್ತಕ್ಕಂಥ ನಾಯಕರು. 2047 ಈ ರೀತಿಯಾಗಿರ್ಬೇಕು ಭಾರತ. ಇವ ಸಂದರ್ಭದಲ್ಲಿ ಒಂದು ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರೆಸೆಂಟ್ ಆಸ್ ಆಫ್ ನಾವು 2 lakh per person ಇದೆ. ಅದನ್ನ 15 lakh per person ಮಾಡಬೇಕು ಒಂದು ವರ್ಷಕ್ಕೆ, 2047 ವರ್ಷಕ್ಕೆ. ಈ ರೀತಿಯಾದಂತಹ ಚಿಂತನೆಗಳು ಎಲ್ಲಾ ಕ್ಷೇತ್ರಗಳು ಡೆವಲಪ್ಮೆಂಟ್ ಆಗಬೇಕು. ಬೇಗ ಡೆವಲಪ್ಮೆಂಟ್ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಡೆವಲಪ್ ಆಗಬೇಕು, ಸೆಕೆಂಡರಿ ಸೆಕ್ಟರ್, ಟರ್ಷಿಯರಿ ಸೆಕ್ಟರ್, ಕೊಟನರಿ ಸೆಕ್ಟರ್, ಈ ರೀತಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಅಭಿವೃದ್ಧಿ ಆದಂತಹ ಸಂದರ್ಭದಲ್ಲಿ ಖಂಡಿತವೂ ಸಹ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಲಿಟ್ರಸಿ ಇವತ್ತು ಸಂದರ್ಭದಲ್ಲಿ ಭಾರತ 70% ಲಿಟ್ರಸಿ ಇದೆ. ಈಗ ಒಂದು ಡೆವಲಪ್ಡ್ ನೇಷನ್ ವಿಶ್ವಗುರು ಆಗ್ತಿರ್ತಕ್ಕಂಥ ಭಾರತದಲ್ಲಿ 100% ಲಿಟ್ರಸಿ ರೇಟ್ನ ರೀಚ್ ಆಗಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅನೇಕ ಓನ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಆಗ್ಬೋದು, ಅವ್ರ ಕ್ಯಾಬಿನೆಟ್ ಮಾತ್ರ ಕೆಲಸ ಮಾಡಿಸ್ತಾರಲ್ಲ, ಅದ್ರ ಜೊತೆಗೆ ರಾಷ್ಟ್ರದ ಜನತೆ ಏನಿದ್ದಾರೆ ಪ್ರತಿಯೊಬ್ಬ ಸರ್ವೇ ಸಾಮಾನ್ಯನು ಸಹ ಕೆಲಸ ಮಾಡಬೇಕಾಗ್ತದೆ. ಮತ್ತು ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಒಂದು ಆರ್ಗನೈಸ್ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ವಿಕಸಿತ್ ಭಾರತ್ ಯುವ ನಾಯಕರ ಸಂವಾದ ಅಂತ ಮಾಡಿರ್ತಾರೆ ಮೇಡಮ್ ಡೆಲ್ಲಿಯ ಭಾರತ ಮಂಟಪದಲ್ಲಿ. ಅಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂಥ ಯುವಕರುಗಳು ಏನು 2047 ಭಾರತ ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ರೋಡ್ ಮ್ಯಾಪ್ಗೆ ಯಾವ ರೀತಿ ಹೆಜ್ಜೆಗಳನ್ನ ಇಟ್ಟರೆ 2047 ವಿಕಸಿತ್ ಭಾರತ ಕನಸು ಏನಿದೆ ಅದನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರ ಮಂಡನೆ ಮಾಡಲಿಕ್ಕೆ ರಾಜ್ಯದಿಂದ ಮತ್ತೆ ರಾಷ್ಟ್ರದಿಂದ ಹಲವಾರು ಭಾಗಗಳಿಂದ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನಾನು ಹೋಗಿ ಯುವಕರ ಸಬಲೀಕರಣ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ದೆಹಲಿಯ ಭಾರತ ಮಂಟಪದಲ್ಲಿ ಏನು ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ಜನವರಿ 12 ನನ್ನ ವಿಚಾರ ಮಂಡನೆ ಮಾಡಿ ಬಂದಿದ್ದೆ ಮೇಡಮ್. ಓಕೆ ಸರ್, ನೀವು ಮಾತಾಡ್ತಾ ಇದ್ರಿ ಮೋದಿ ಅವರ ಬಗ್ಗೆ ಅಖಂಡವಾಗಿ ಹೊಗಳ್ತಾ ಇದ್ರಿ. ಓಕೆ, ಸೊ RSS ಹಾಗೂ ABVP ಅಂತ ಬಂದ್ರೆ ಯಾಕೆ ಮೋದಿ ಅವರನ್ನೇ ಹೊಗಳ್ತೀರಾ? ಯಾಕಂದ್ರೆ ಏನು ರಾಷ್ಟ್ರಭಕ್ತಿ ಅಂತಕ್ಕಂಥದ್ದು ಮತ್ತೆ ರಾಷ್ಟ್ರದ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಾಯಕರು ಪ್ರಧಾನಿ ನರೇಂದ್ರ ಮೋದಿಜಿ ಅವರು. ಮತ್ತೆ ಅವರೊಬ್ರು ಒಳ್ಳೆ ವಿಷನ್ ಇರ್ತಕ್ಕಂಥ ರಾಜಕಾರಣಿ. ಏನು ರಾಷ್ಟ್ರೀಯ ಏಕತೆ ವಿಚಾರದಲ್ಲಾಗ್ಬೋದು, ಬೇರೆ ರಾಷ್ಟ್ರದ ಸಮಗ್ರತೆ ವಿಚಾರದಲ್ಲಿ ಎಲ್ಲ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮತ್ತು ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂಥ ಅನೇಕ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಕೋರ್ಸ್ಗಳನ್ನು ಆಪ್ಟ್ ಮಾಡ್ತಕ್ಕಂಥ ಆಪ್ಷನ್ ಆಗ್ಬೋದು, ಈ ರೀತಿಯಾದಂಥ ಅನೇಕ ವಿದ್ಯಾರ್ಥಿ ಪರ ಕೆಲಸಗಳನ್ನ ಮಾಡ್ಕೊಂಬಂದಿರೋದ್ರಿಂದ ಅವ್ರಿಗೆ ನಾವು ಹೊಗಳ್ತೀವಿ ಅಂತಲ್ಲ, ಯಾರು ವಿದ್ಯಾರ್ಥಿಗಳ ಪರವಾಗಿದ್ದಾರೋ ರಾಂಗ್ ಮಿಸ್ಟೇಕ್ ಮಾಡಿಲ್ಲ ಮೋದಿ ಮೇಡಮ್. ಮಿಸ್ಟೇಕ್ ಏನು ಮಾಡಿಲ್ಲ ಹಾಗಾದ್ರೆ.
ಮಿಸ್ಟೇಕ್ ಅಂತದ್ದು ಸರ್ವೇ ಸಾಮಾನ್ಯ ಎಲ್ಲೂ ಸಹ ಮಾಡ್ತಾರೆ. ಮೋದಿಜಿಯವರ ಬಗ್ಗೆ ನಾನು ಆ ರೀತಿ ಎಲ್ಲೂ ನೋಡಿಲ್ಲ. ಮತ್ತೆ ಯಾವುದೇ ಸಂಘಟನೆ ಆಗ್ಬೋದು, ಈ ಪಾರ್ಟಿ ಪರ ಆ ಪಾರ್ಟಿ ಪರ ಅಂತ ಏನಿಲ್ಲ. ಏನು ಯಾರು ವಿದ್ಯಾರ್ಥಿಗಳ ಪರವಾಗಿರ್ತಾರೆ, ಅಭಿವೃದ್ಧಿ ಪರವಾಗಿರ್ತಾರೆ, ಆ ಪರವಾಗಿರ್ತಾರೆ ಸಂಘಟನೆ. ಓಕೆ, ಎಸ್ ಸರ್. ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ನೀವು ಮಾತಾಡ್ತಾ ಇದ್ರಿ ವಿಕಸಿತ ಭಾರತದ ಬಗ್ಗೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಮಾತಾಡ್ಬೋದು ಮೇಡಮ್? ಡೀಟೇಲ್ಡ್ ಆಗಿದ್ರೆ, ನರೇಂದ್ರ ಮೋದಿಜಿಯವರು ಕೆಂಪುಕೋಟೆ ಮೇಲೆ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1,00,000 ಜನ ಯುವಕರುಗಳನ್ನ, ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋದಲ್ಲೇ ಇರ್ತಕ್ಕಂಥ ಯುವಕರುಗಳನ್ನ ರಾಜಕಾರಣಕ್ಕೆ ತರ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇಡೀ ರಾಷ್ಟ್ರಾದ್ಯಂತ ಯುವಕರುಗಳನ್ನ ಒಂದು ಸಮಾಜದ ಮುಖ್ಯವಾಹಿನಿ ತರಲಿಕ್ಕೋಸ್ಕರ, ಅವರು ಸಮಾಜದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೆ ತರಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಂತ 1,00,000 ಜನ ಯುವಕರುಗಳಿಗೆ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತೀನಿ ಅಂತಲ್ಲ, ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಾನು ಡೆಲ್ಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಒಂದು ಹೊಸ ವೇದಿಕೆ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತ ನನ್ನಂತ ವಿದ್ಯಾರ್ಥಿಗೆ ದೆಹಲಿಯ ಭಾರತ ಮಂಟಪದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಖಂಡಿತವಾಗಿ ಒಂಥರ ಒಂದು ಹೆಮ್ಮೆಯ ವಿಚಾರ. ಈ ರೀತಿ ಅನೇಕ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಖಂಡಿತವಾಗ್ಲೂ ಸಹ ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಕೈ ಜೋಡಿಸಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ವಿಷನ್ ಏನಿದೆ, ವಿಕಸಿತ್ ಭಾರತ 2047, ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಈಗ ವಿದ್ಯಾರ್ಥಿ ಮುಖಂಡರಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದೀನಿ. ಶಿಕ್ಷಣ ಈ ವಿಚಾರವಾಗಿ ಏನಾದರೂ ಬದಲಾವಣೆಗೆ ಬೇಕಾ ಆ ಒಂದು ಕ್ಷೇತ್ರದಲ್ಲಿ? ಒಂದು ಶಿಕ್ಷಣ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಒಂದು ಫ್ರೀ ಹ್ಯಾಂಡ್ ಇರಬೇಕು. ಯಾವುದೇ ಕೋರ್ಸನ್ನು ಆಪ್ಟ್ ಮಾಡ್ಲಿಕ್ಕೆ ಆಗ್ಬೋದು. ಇವೇನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದು ಒಳ್ಳೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಾವೆಲ್ಲರೂ ಸಹ ಸಪೋರ್ಟ್ ಮಾಡಬೇಕು. ಯಾವುದೇ ರೀತಿಯ ಮತ್ತು ಶಿಕ್ಷಣ ಅಂತ ಬಂದ ಸಂದರ್ಭದಲ್ಲಿ ಮೇಡಮ್ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು, ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು ಹೆಚ್ಚು ಒತ್ತನ್ನು ಕೊಡಬೇಕು, ಪ್ರಾಮುಖ್ಯತೆಯನ್ನು ಕೊಡಬೇಕು. ಕೊಡ್ತಾ ಇದ್ದಾರೆ, ಒಪ್ಕೊಳ್ತೀನಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಮಾಡ್ತಾ ಇದ್ದಾರೆ, ಶ್ಲಾಘನೀಯವಾದ ವಿಚಾರ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳನ್ನ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಕ್ಕಂಥ ವಿಚಾರ. ಆದ್ರೆ ಏನ್ ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ಗಳಿಗೆ ಹೋಗ್ಬೇಕು ಅಂದ್ರೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಿಗೆ ಹೋಗ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಈ CET ಆಗ್ಬೋದು, ನೀಟ್ ಆಗ್ಬೋದು, JEE ಆಗ್ಬೋದು, CUET ಆಗ್ಬೋದು, ಮತ್ತೆ ಬೇರೆ ಎಕ್ಸಾಮ್ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿರ್ತವೆ, ಇದಕ್ಕೆ ಕೋಚಿಂಗ್ ತಗೊಳ್ಳಿಕ್ಕೋಸ್ಕರ ಲಕ್ಷಾಂಗಟ್ಲೆ, 5 ಲಕ್ಷ, 6 ಲಕ್ಷ ಈ ರೀತಿ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಈಗ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ ವಿದ್ಯಾರ್ಥಿ ಆಗ್ಬೋದು, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನ ಅವರಷ್ಟು ಕೆಪಾಸಿಟಿ ಇರಲ್ಲ 4-5 ಲಕ್ಷ ಕೊಟ್ಟು CET ನೀಟ್ ಆಗ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಕೋಚಿಂಗ್ ತೆಗೆದುಕೊಳ್ಳಿಕ್ಕೆ. ಹಾಗಾಗಿ ಒಂದ್ ಕಡೆ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಗೌರ್ಮೆಂಟ್ ಕಾಲೇಜ್ಗಳನ್ನ ಮಾಡ್ತಿರ್ತಕ್ಕಂಥದ್ದು ಖುಷಿ. ಆದ್ರೆ ಈ ಗೌರ್ಮೆಂಟ್ ಜೂನಿಯರ್ಸ್ ಕಾಲೇಜ್ ಅಂತ ಏನ್ ಹೇಳ್ತೀವಿ, PUC ಮಟ್ಟದಲ್ಲಿ CET ನೀಟ್ ಕೋಚಿಂಗ್ ಇಲ್ಲ ಮೇಡಮ್. ಹಾಗಾಗಿ ಬೈ ಡಿಫಾಲ್ಟ್ ಸ್ಟೂಡೆಂಟ್ಸ್ ಎಲ್ಲ ಪ್ರೈವೇಟ್ ಕಾಲೇಜ್ಗಳು ಹೋಗ್ತಾ ಇದ್ದಾರೆ. ನೆಟ್ ಎಕ್ಸಾಮ್ಸ್ ಎಲ್ಲ ಬೇಕಾ? ಆ ನೆಟ್ ಎಕ್ಸಾಮ್ ಹೇಳಕ್ಕಿಂತ ಮುಂಚೆ ಇದೆ ಮೇಡಮ್, CET ನೀಟ್ ಏನಿದೆಯಲ್ಲ, ಇದು ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜುಗಳು ಸಹ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, JEE, ನೀಟ್, CET ಎಕ್ಸಾಮ್ಗಳಿಗೆ ಉಚಿತವಾಗಿ ಗೌರ್ಮೆಂಟ್ ಕಾಲೇಜುಗಳು ಏನಿದ್ದಾವೆ ಅದರಲ್ಲಿ ಕೋಚಿಂಗ್ ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಸಹ ಅವ್ರ ಆಶಯ ಏನಿದೆ, ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳು ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಬರೀ ವೃತ್ತಿಪರ ಕೋರ್ಸ್ಗಳಿಗೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಮಾಡಿ ಅಲ್ಲಿಗೆ ಎಂಟ್ರೆನ್ಸ್ ಏನಿದೆ ಮೆಟ್ಲು ಹತ್ತಬೇಕಲ್ಲ, ಆ ಮೆಟ್ಲಲ್ಲೇ 4-5 ಲಕ್ಷ ರೂಪಾಯಿ ಕೊಟ್ಟು ಹೋಗ್ಬೇಕು ಅಂದ್ರೆ ಯಾರು ಸಹ ಅಷ್ಟು ದುಡ್ಡು ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಷ್ಟು ಕೆಪಾಸಿಟಿ ಇರಲ್ಲ ಅವ್ರ ಪೇರೆಂಟ್ಸ್ಗಳಿಗಾಗ್ಬೋದು. ಒಂದ್ ಕಡೆ ಪೇರೆಂಟ್ಸ್ಗಳು ಸಹ ಒಂದು ಫೈನಾನ್ಷಿಯಲ್ ಬರ್ಡನ್ ಆಗ್ತದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಸೊ ಸರ್ ನೀವು ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಏನು ಹೇಳ್ತಾ ಇದ್ರಿ ಅಂತಂದರೆ ಎಜುಕೇಷನ್ಸ್ ಫ್ರೀ ಆಗಿ ಸಿಕ್ಕಿದ್ರೆ ಈಗ ಹಳ್ಳಿಲಿರೋರು ಕೂಡ ಆರಾಮಾಗಿ ಎಜುಕೇಷನ್ ಮಾಡ್ತಾರೆ ಅನ್ನೋದು ನಿಮ್ಮ ಹೋಲ್ ಮಾತಿನ ಅರ್ಥ, ರೈಟ್? ಅದೇ ಅಲ್ವಾ? ಸೊ ಈಗ ಹಾಗಾದರೆ ಭಾರತದ PM ಅಥವಾ ಭಾರತದಲ್ಲಿ ಅಥವಾ ಕೇಂದ್ರದಲ್ಲಿ ಇರುವಂತಹ ಸರ್ಕಾರ ಎಜುಕೇಷನ್ ಫ್ರೀ ಮಾಡ್ಬೋದಲ್ವಾ? ಒಂದು ತುಂಬ ವರ್ಷ ಆಯ್ತಲ್ವಾ ಅವರು ಅಧಿಕಾರಕ್ಕೆ ಬಂದು. ಮೇಡಮ್ ಎಜುಕೇಶನ್ ಫ್ರೀನೇ ಇದೆ. ಏನು ಪ್ರೈಮರಿ ಎಜುಕೇಶನ್ ಆಗ್ಬೋದು, ಮತ್ತೆ ಕಾಲೇಜ್ ಶಿಕ್ಷಣ ಆಗ್ಬೋದು, ಡಿಗ್ರಿಗೆ ಬಂದಂಥ ಸಂದರ್ಭದಲ್ಲಿ ವೃತ್ತಿಪರ ಕೋರ್ಸ್ಗಳಿಗೂ ಸಹ ಒಂದು ನಾಮಿನಲ್ ಫೀಸ್ ತೆಗೆದುಕೊಂಡು. ನಾನು ಹಂಗೆ ಹೇಳ್ತಾ ಇಲ್ಲ ಸರ್. ಇವಾಗ ಡಿಗ್ರಿ ನಾನು LKG ಓದ್ತೀನಿ, ಬೇಡ ನಾನು ಅಂಗನವಾಡಿ ಓದ್ತೀನಿ, LKG ಅಲ್ಲ ಅಂಗನವಾಡಿ ಓದ್ತೀನಿ, ಅದಾದ್ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಓದ್ತೀನಿ, ಅದಾದ ನಂತರ ಹೈಸ್ಕೂಲು ಇದನ್ನೇ ಮಾಡ್ತೀನಿ ಅಂದರೆ 0% ಆಫ್ ಅಮೌಂಟ್ ತೊಗೊಳ್ದೆ
ಆರಾಮಾಗಿ ಕಲ್ಸ್ಕೊಡ್ಬೋದಲ್ಲ ನಮಗೆ. ಆ ರೀತಿ ಇದೆ ಮೇಡಮ್. ಈಗ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆಗ್ಬೋದು, ಹಿರಿಯ ಪ್ರಾಥಮಿಕ ಪಾಠಶಾಲೆಗಳು, ಈ ರೀತಿ ಶಾಲೆಗಳಿದ್ದಾವೆ. ಆದ್ರೆ ಈ ಪೇರೆಂಟ್ಸ್ ಮನೋಭಾವ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮಕ್ಳುಗಳು ಇಂಗ್ಲಿಷ್ ಕಲೀಲಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಕಲೀಲಿ, ಬೇರೆ ಬೇರೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಆಗಲಿ ಅನ್ನೋ ಒಂದು ಅದನ್ನ ಸರ್ಕಾರನೇ ಮಾಡಿದ್ರೆ ಸರ್ ಬೇರೆ ಒಂದು ಇದಕ್ಕೆ ಹೋಗಕ್ಕೆ ಆಗಲ್ವಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಮುಂದೆ ಕೆಲಸ ಮಾಡಬೇಕಾಗಿದೆ. ಯಾವುದೇ ಸರ್ಕಾರ ಬಂದು ಸಹ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಬಡ ಜನಗಳು ಮತ್ತು ಗ್ರಾಮೀಣ ಭಾಗದ ರೈತರ ಪರವಾಗಿ ಇರ್ತಕ್ಕಂಥ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಓಕೆ, ಸೊ ಇವಾಗ ನಿಮ್ಮನ್ನ ನೋಡಿದ್ರೆ, ನೀವು ಮಾತನಾಡುವಂತಹ ಶೈಲಿ ನೋಡಿದ್ರೆ ಯುವ ರಾಜಕಾರಣಿನೇ ಏನು ಅಂತಂದ್ರೆ ನೆಕ್ಸ್ಟ್ ಭವಿಷ್ಯದ ರಾಜಕಾರಣಿ ಆಗುವಂತಹ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಸಿಗ್ತಾ ಇದೆ. ಸೊ ನಾ ಅದೇ ಒಂದು ಮನಸ್ಸಿನಲ್ಲಿ ಅಥವಾ ಅದೇ ಒಂದು ಭಾವನೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಏನು ಅಂತಂದ್ರೆ, ಈಗ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಭವಿಷ್ಯದ ರಾಜಕಾರಣಿಯಾಗಿ ನೀವೇನ್ ಮಾತನಾಡ್ತೀರಿ? ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗ್ಲೂ ಸಹ ರೈತ ಪರವಾದಂತಹ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಮತ್ತು ರೈತಗಳಿಗಾಗ್ಬೋದು, ದೀನ ದಲಿತರಿಗಾಗ್ಬೋದು, ಗ್ರಾಮೀಣ ಭಾಗದ ಜನಗಳು ಯಾವುದೇ ರೀತಿಯಾದಂತಹ ತೊಂದರೆ ಆದಂಥ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿಕೊಂಡು ಜನಗಳಿಗೆ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೇಡಮ್. ಅದ್ರಲ್ಲಿ ಎರಡು ಮಾತಿಲ್ಲ. ಹೌದು ಸರ್. ಈಗ ಭಾರತೀಯ ಜನತಾ ಪಾರ್ಟಿ ಅಂತ ಬಂದ್ರೆ, ಈಗ ಸದ್ಯದಲ್ಲಿ ಕರ್ನಾಟಕದಲ್ಲೇ ತಗೊಳ್ಳೋಣ ನಾವು, ಭಾರತದ ಮಟ್ಟಿಗೆ ಈಗ ಸದ್ಯಕ್ಕೆ ಚರ್ಚೆಯೇ ಬೇಡ. ಸೊ ಒಳ ಜಗಳಗಳು ಕಾಣ್ತಾ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಅದು, ರೈಟ್? ಸೊ ಆ ಒಳ ಜಗಳವನ್ನ ಶಮನ ಮಾಡ್ಕೊಳ್ಳೋದ್ರಲ್ಲೇ ಅವ್ರು ಬ್ಯುಸಿ ಆಗಿದ್ರೆ, ಸೊ ಜನಸಾಮಾನ್ಯರ ಜೊತೆಗೆ ಯಾವಾಗ ನಿಲ್ತಾರೆ? ಇಲ್ಲ, ಒಳಜಗಳ ಅಂತಕ್ಕಂಥದ್ದೆಲ್ಲ ಸುಳ್ಳು ಮೇಡಮ್. ಅದು ಏನು ಕಾಂಗ್ರೆಸ್ ಬೇರೆ ವಿರೋಧ ಪಾರ್ಟಿ ಆಗಿರ್ಬೋದು, ವಿರೋಧ ಪಾರ್ಟಿಗಳು ಮಾಡ್ತಿರ್ತಕ್ಕಂಥ ಸಂಚು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ರೀತಿಯ ಒಳಜಗಳಗಳೇನಿಲ್ಲ ಮೇಡಮ್, ಒಳಜಗಳಗಳಿಲ್ಲ. ಓಕೆ, ಸೊ ಈಗ RSS ಬ್ಯಾನ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾರೆ. ಪಾಸಿಬಿಲಿಟಿ ಇದೆಯಾ? ಪಾಸಿಬಿಲಿಟಿ ಯಾವುದೇ ಕಾರಣಕ್ಕಿಲ್ಲ ಮೇಡಮ್. ಈಗ ನಾವು ರಾಷ್ಟ್ರದ ಮತ್ತು ದೇಶದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ಈ ಸಂಘಟನೆಯನ್ನ ಬ್ಯಾನ್ ಮಾಡ್ಲಿಕ್ಕೆ ಹೋಗಿ ತಮ್ಮ ಅಧಿಕಾರವನ್ನ ಕಳ್ಕೊಂಡಿರ್ತಕ್ಕಂತಹ ಉದಾಹರಣೆಗಳಿದಾವೆ. ಏನು ಇಂದಿರಾ ಗಾಂಧೀಜಿ ಅವರು 16 ವರ್ಷಗಳ ಕಾಲ ದೇಶದಲ್ಲಿ ಆಡಳಿತ ಮಾಡ್ತಾರೆ. ಅವರು ಸಹ RSS ಮೇಲೆ ಏರಿದಂತ ಬ್ಯಾನ್ ಅನ್ನ ಹಿಂಪಡಿತಾರೆ. ನೆಹರೂರವರು ಸಹ ಯಾವ ರೀತಿಯಾದಂತ ರಾಜಕೀಯದಲ್ಲಿ ಹಿಂದೆನೆ ಕಂಡ್ರು ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಹೋಗಿ RSS ಸಂಘಟನೆಯನ್ನ ಅಂತಕ್ಕಂಥದ್ದನ್ನ ದೇಶದ ಜನತೆ ನೋಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂಥ ವಿಚಾರಗಳನ್ನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇತಿಮಿತಿಯಲ್ಲಿ ಮಾತಾಡಬೇಕು, ಯಾವುದೋ ಒಂದು ಸಂಘಟನೆ ಬಗ್ಗೆ ಮಾತಾಡ್ಬೇಕಾದ್ರೆ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಭವಿಷ್ಯದ ರಾಜಕಾರಣಿ ಅಂತ ಹೇಳಿ ನಿಮ್ಮನ್ನ. ಸೊ ನಿಮ್ಮ ಕೈಗೆ ಅಧಿಕಾರ ಸಿಕ್ಕಿದ್ರೆ ಏನ್ ಮಾಡ್ತೀರಿ? ನನ್ನ ಕೈಗೆ ಅಧಿಕಾರ ಸಿಕ್ಕರೆ ಖಂಡಿತವಾಗ್ಲೂ ಸಹ ವಿದ್ಯಾರ್ಥಿಗಳ ಪರವಾಗಿ ಮತ್ತು ರೈತರ ಪರವಾಗಿ, ಈಗ ಆಲ್ರೆಡಿ ನಾನು ನಮ್ಮ ತಾಲೂಕಿನಲ್ಲಾಗ್ಬೋದು ರೈತರುಗಳು ಹೆಲ್ಪ್ ಆಗದ ರೀತಿಯಲ್ಲಿ ಒಂದು ಕೃಷಿ ಮೇಳಗಳನ್ನಾಗ್ಬೋದು, ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಸ್ತಾ ಇದ್ದೀವಿ. ಮತ್ತೆ ವಿದ್ಯಾರ್ಥಿಗಳು ಹೆಲ್ಪ್ ಆಗೋ ರೀತಿಯಲ್ಲಿ ಫ್ರೀ ಕೋಚಿಂಗ್ಗಳನ್ನ ಈ ರೀತಿ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಯುವಕರುಗಳು ಈ ಸರ್ಕಾರದ ಕಡೆಗಳಿಂದ ದೇಶದಿಂದ ಬೇರೆ ಇನ್ನೇನನ್ನು ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮೇಡಮ್. ಒಂದು ಅವ್ರಿಗೆ ಟೈಮ್ಲಿ ಡಿಸ್ಬರ್ಸ್ಮೆಂಟ್ ಆಫ್ ಸ್ಕಾಲರ್ಶಿಪ್, ಕಾಲಕ್ಕೆ ತಕ್ಕನಾಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಏನ್ ಕೊಡ್ತಾರಲ್ಲ, ವಿದ್ಯಾರ್ಥಿ ವೇತನ ಬರಬೇಕು. ಜೊತೆಗೆ ಇವತ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಯುವ ನಿಧಿ ಅಂತ ಕೊಡ್ತಾ ಇದೆ ಮೇಡಮ್. ಒಂದು 3,000 ರೂಪಾಯಿ ಯಾರು ಡಿಗ್ರಿ ಗ್ರಾಜುಯೇಟ್ಸ್ಗೆ, ಮತ್ತೆ 1,500 ರುಪೀಸ್ ಫಾರ್ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಈಗ ಯಾರು ಸಹ ವಿದ್ಯಾರ್ಥಿಗಳು ನಮಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ಲಿ ಅಂತ ಕೇಳ್ತಾ ಇಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದೇನು ಪಾರದರ್ಶಕವಾಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ಗಳು ಮತ್ತೆ ನೇಮಕಾತಿ ಕರೆಕ್ಟ್ ಆದಂಥ ಸಂದರ್ಭದಲ್ಲಿ ಯಾರು ಸಹ ಈ ರೀತಿಯಾದಂಥ ನಿರುದ್ಯೋಗ ಭತ್ಯೆ ಯಾರು ಸಹ ಬೇಕಾಗಿಲ್ಲ. ಏನೋ ರೀತಿಗೆ ಇಷ್ಟಪಡ್ತೀನಿ ಅಂದರೆ ರಿಕ್ರೂಟ್ಮೆಂಟ್ ಕರೆಕ್ಟ್ ಆಗಬೇಕು. ಈಗ KPSC ನೋಡ್ತಾ ಇದ್ದೇವೆ, ಎಷ್ಟು ಎಕ್ಸಾಮ್ ಮಾಡಿ ಕನ್ನಡ ತರ್ಜುಮಿನಲ್ಲಿ ಅನುವಾದದಲ್ಲಿ ಪ್ರಾಬ್ಲಮ್ ಆಗಿದ್ದನ್ನ ನೋಡಿದ್ದೇವೆ. ಹಾಗಾಗಿ ಒಂದು ಪಾರದರ್ಶಕತೆ ಬರಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಟೈಮ್ಲಿ ರಿಕ್ರೂಟ್ಮೆಂಟ್ ಆಗಬೇಕು. ಮತ್ತು ಇವತ್ತು ಸಂದರ್ಭ ನೋಡ್ತಾ ಇದ್ದೀವಿ, ಕಮಿಷನ್ನು ಲಂಚ ಕೊಡ್ಬೇಕು ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ ಒಂದು ಯಾವ್ದೋ ಒಂದು ಬೇರೆ ಸರ್ಕಾರ ಬಂದಾಗ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ವ್ಯವಸ್ಥೆ ಹೇಳ್ತಾ ಇದ್ದೀವಿ. ವ್ಯವಸ್ಥೆನಲ್ಲಿ ಲಂಚ ಕೊಟ್ಟು ಕೆಲಸ ಸೇರ್ಕೊಳ್ಳೋದು ಈ ರೀತಿ ಇದ್ದಾಗ ಯಾರಿಗೆ ತಾನೇ ಈಗ ಗೋಲ್ಡ್ ಮೆಡಲ್ ಬಂದಿರ್ತಾನೆ ವಿದ್ಯಾರ್ಥಿ, ಟಾಪ್ ರ್ಯಾಂಕರ್ ಆಗಿರ್ತಾನೆ, ಸ್ಟೇಟ್ ರ್ಯಾಂಕ್ ಬಂದಿರ್ತಾರೆ, ಹಲವಾರು ಗೋಲ್ಡ್ ಮೆಡಲ್ ಎಲ್ಲ ಕೊಟ್ಟಿರ್ತಾರೆ. ಅವರೇ ಗೋಲ್ಡ್ ಮೆಡಲ್ ಹಾಕಿರ್ತಾರೆ, ಅವರೇ 50-60 ಲಕ್ಷ ಕೇಳ್ತಾರೆ. ಇಲ್ಲಿ ಪ್ರೊಫೆಸರ್ ಆಗಬೇಕು ಅಂದರೆ, ಇಲ್ಲಿ ಆಫೀಸರ್ ಆಗಬೇಕು ಅಂದರೆ ಕೊಡಪ್ಪ 50 ಲಕ್ಷ 60 ಲಕ್ಷ ಅಂತ. ಈ ರೀತಿ ಇದ್ದಂತಾಗ ಯಾರಿಗೂ ಸಹ ಓದಲಿಕ್ಕೆ ಎಲ್ಲ ಒಂದು ಕಡೆ ಬಿಡಪ್ಪ ನಾವು ಏನೇ ಓದಿರು ಸಹ ಲಾಸ್ಟಿಗೆ 50-60 ಲಕ್ಷ ಕೊಡಬೇಕು, ಈ ರೀತಿಯಂಥ ಮನೋಭಾವಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾರೆ. ಹಾಗಾಗಿ
ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ರಿಕ್ರೂಟ್ಮೆಂಟ್ ಆಗಬೇಕಾದ ಸಂದರ್ಭದಲ್ಲಿ ಪಾರದರ್ಶಕತೆ ಇರಬೇಕು. ಯಾವುದೇ ರೀತಿಯಾದಂಥ ಈ ಮಾಲ್ ಪ್ರಾಕ್ಟೀಸ್ ಆಗ್ಬೋದು, ಲಂಚ ಕೊಡೋದಾಗ್ಬೋದು, ಈ ರೀತಿಯನ್ನ ತಡೆಗಟ್ಟಬೇಕು. ಮತ್ತೆ ರಾಜ್ಯದ ರೈತರುಗಳು ಬಂದಂಥ ಸಂದರ್ಭದಲ್ಲಿ ರೈತರುಗಳು ಯಾವುದೇ ಒಬ್ಬ ರೈತ ಸರ್ಕಾರದ ಕಡೆಯಿಂದ ಬೇರೆ ಇನ್ನೇನು ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಟೈಮ್ಲಿ ಕರೆಂಟು ಮತ್ತು ನೀರಾವರಿ ಯೋಜನೆಗಳು, ನೀರಾವರಿ ನದಿ ಜೋಡಣೆ ಮುಖಾಂತರ, ಬೇರೆ ಬೇರೆ ಕಾರ್ಯಗಳ ಮುಖಾಂತರ ರೈತರುಗಳಿಗೆ ನೀರಾವರಿ ಯೋಜನೆಗಳು ಮತ್ತೆ ಟೈಮ್ಲಿ ಕರೆಂಟ್ ಸಪ್ಲೈ ಇಷ್ಟು ಮಾಡಿದ್ರೆ, ಮತ್ತೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಇವತ್ತು ಸಂದರ್ಭ ನಾನು ಹೇಳಲೇಬೇಕು. ಹಲವಾರು ಕ್ರಾಪ್ಗಳಿಗೆ MSP ಇಲ್ಲ. MSP ಎಲ್ಲ ಕ್ರಾಪ್ಗಳು ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಹ ರೈತರುಗಳು ಇವತ್ತೆಲ್ಲ ನೋಡ್ತಾ ಇದ್ದೀವಿ. ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಈ ಸೈಡಲ್ಲೆಲ್ಲ ಟೊಮೊಟೊ ಹಣ್ಣನ್ನು ಬೆಳೀತಾರೆ. ಕೆಲವೊಮ್ಮೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಏನು ಹೇಳ್ತೇವೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಸಹ ರೀಚ್ ಆಗ್ತಾ ಇರಲ್ಲ ಅದರಿಂದ ಬರ್ತಕ್ಕಂಥ ಪ್ರಾಫಿಟ್ಟು. ಹಾಗಾಗಿ ಎಲ್ಲೋ ಒಂದು ಚರಂಡಿಲೋ ರೋಡಲ್ಲೋ ಇದೆಲ್ಲ ಎಸಿತಾ ಇರ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ರೈತರುಗಳಿಗೆ ಈಗ ಸೆಕೆಂಡರಿ ಸೆಕ್ಟರ್ಲಿ ಏನು ಪ್ರೊಡ್ಯೂಸ್ ಆಗ್ತಕ್ಕಂಥ ಉತ್ಪನ್ನಗಳಿಗೆ ಒಂದು ನಿಗದಿತವಾದಂಥ ಬೆಲೆ ಇರುತ್ತೆ. ಪ್ರೈಮರಿ ಅಗ್ರಿಕಲ್ಚರ್ ಸೆಕ್ಟರ್ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳಿಗೆ ಒಂದು ನಿಗದಿತವಾದಂಥ ಬೆಲೆ ಇರಲ್ಲ. ರೈತರಿಗೆ ಒಳ್ಳೆ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅನ್ನುವಂಥದ್ದು. ಸೊ ಓಕೆ, ಇವಾಗ ಕುಟುಂಬ ರಾಜಕಾರಣಗಳು ಜಾಸ್ತಿ ಆಗ್ತಾ ಇದೆ, ಇನ್ಕ್ಲೂಡಿಂಗ್ BJPಯಲ್ಲೂ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಮುಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಕಡೆ ಕುಟುಂಬ ರಾಜಕಾರಣ, ಡೈನಾಸ್ಟಿ ಪೊಲಿಟಿಕ್ಸು, ಇನ್ನೊಂದು ಕಡೆ ಯೂತ್ ಸೆಂಟ್ರಿಕ್ಕು ಮತ್ತು ಡೆವಲಪ್ಮೆಂಟಲ್ ಥಾಟ್ಸ್ ಇರ್ತಕ್ಕಂಥ ಯುವಕರು ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಹ ರಾಜ್ಯದ ಜನತೆ ಪ್ರಜ್ಞಾವಂತರಿದ್ದಾರೆ. ಯೂತ್ ಸೆಂಟ್ರಿಕ್ ಆಗಿರ್ತಕ್ಕಂಥ ಡೆವಲಪ್ಮೆಂಟಲ್ ಓರಿಯೆಂಟೆಡ್ ಥಾಟ್ಸ್ ಏನಿರ್ತಾರಲ್ಲ ಅಂಥ ಯುವಕರುಗಳನ್ನ ಖಂಡಿತವಾಗ್ಲೂ ಸಹ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಆರಿಸಿ ಸಂಸತ್ತಿಗಾಗ್ಬೋದು, ವಿಧಾನಸಭೆಗಾಗ್ಬೋದು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಿಂದೆ ಎಲ್ಲ ಒಂದು ಕಾಲ ಇತ್ತು, ಯಾವುದು ಫ್ಲೆಕ್ಸ್ಗಳ ಮುಖಾಂತರ, ಬ್ಯಾನರ್ಗಳ ಮುಖಾಂತರ ರಾಜಕಾರಣಿಗಳು ಹುಡ್ಕೊಂತ ಇದ್ರು. ಈಗ ಇವತ್ತು ಸಹ ನಡೀತಾ ಇದೆ. ಎಲ್ಲೋ ತಂದೆ ಅವ್ರ ಅಪ್ಪಂದು ತಾತಂದು ದುಡ್ಡಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಪಾರ್ಟಿ ಫಂಡ್ ಕೊಟ್ಟು B.Farm ತಗೊಂಡು ಚುನಾವಣೆ ನಿಂತ್ಕೊಂಡಂತ ಒಂದು ಕೆಲಸ ನಡೀತಾ ಇದೆ. ಇದ್ರ ವಿರುದ್ಧವಾಗಿ ಖಂಡಿತವಾಗ್ಲೂ ಸಹ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥವ್ರು, ಮತ್ತೆ ಜನಗಳ ರೈತರುಗಳು, ಗ್ರಾಮೀಣ ಭಾಗದ ಜನಗಳ ಜೀವನ ಶೈಲಿಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಆಗ್ಬೋದು, ಯುವಕರುಗಳು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೇನು ಈಗ ದೇಶದ ಎಕಾನಮಿ ಬಗ್ಗೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾಲೆಡ್ಜ್ ಇದ್ದಕ್ಕಂಥ ಯುವಕರುಗಳು ಬಂದರೆ ಖಂಡಿತವಾಗ್ಲೂ ಸಹ ಯೂತ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಆಗ್ತದೆ. ಜನಗಳು ಸಹ ಯೂತ್ ಸೆಂಟ್ರಿಕ್ ಪೊಲಿಟಿಕ್ಸ್ ಏನಿದೆ ಅದಕ್ಕೆ ಮನ್ನಣೆಯನ್ನು ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈ ಲವ್ ಜಿಹಾದ್ ವಿಚಾರವಾಗಿ ಏನು ಹೇಳೋಕೆ ಇಷ್ಟಪಡ್ತೀರಿ? ಇಸ್ ಇಟ್ ಟ್ರೂ ಆರ್ ವಾಟ್? ಲವ್ ಜಿಹಾದ್ ಬಗ್ಗೆ ನಾನೇನು ಜಸ್ಟ್ ಹೇಳೋಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಯಾವುದೇ ರೀತಿಯಂತ ಒಂದು ಮನುಷ್ಯನ ಜೀವಕ್ಕೆ ಬೆಲೆ ಕೊಡಬೇಕು. ಮನುಷ್ಯನ ಜೀವನ ತೆಗಿತಕ್ಕಂಥ ಯಾವುದೇ ಏನೇ ಕೃತ್ಯಗಳು ಮಾಡಿದ್ರು ಅದು ತಪ್ಪು ಮೇಡಮ್. ಸಂವಿಧಾನದಲ್ಲೇ ಬದುಕುವ ಹಕ್ಕನ್ನು ಕೊಟ್ಟಿದೆ ಸಂವಿಧಾನದ ಬದುಕುವ ಹಕ್ಕಿಗೆ ವಿರುದ್ಧವಾಗಿ ಯಾವುದೇ ಕೃತ್ಯಗಳನ್ನ ಮಾಡಿದ್ರೆ ಅದು ತಪ್ಪಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀರಾ, ಆ ಒಂದು ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದೀರಾ. ಓಕೆ, ಈಗ ಪ್ರೀತಿ ಮಾಡೋದು ಅದು ಅವ್ರವ್ರ ಚಾಯ್ಸ್ ಅಲ್ಲ, ಅದು ಅವ್ರ ಚಾಯ್ಸ್ ಇರುತ್ತೆ. ಆದರೂ ಕೂಡ ಒಂದು ಸಮಾಜದಲ್ಲಿ ಏನಿದೆ ಒಂದು ಸಂಪ್ರದಾಯ ಆಗ್ಬೋದು ಮತ್ತು ಕಾನ್ಸ್ಟಿಟ್ಯೂಷನ್ ಇವೆರಡು ಒಟ್ಟಿಗೆ ಇರಬೇಕು. ಓಕೆ, ಸೊ ಈಗ ಮೀಸಲಾತಿಯ ಬಗ್ಗೆ ಏನು ಹೇಳ್ತೀರಾ? ಯಾವ ಮೀಸಲಾತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಮೀಸಲಾತಿ ಈ ಸಂವಿಧಾನ ಏನಂದ್ರೆ ಒಂದು ಅತಿ ದೊಡ್ಡ ಗ್ರಂಥ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅನೇಕ ಮೇಧಾವಿಗಳು ಬೇರೆ ಬೇರೆ ರೀತಿಯಾದ ಮಾತುಗಳನ್ನ ಹೇಳಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ ಕಡೆ ಮಾತನ್ನ ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಗ್ರಂಥ ಯಾವ್ದಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಸಂವಿಧಾನ ಅಂತ. ಈ ನಿಟ್ಟಲ್ಲಿ ಸಂವಿಧಾನ ಏನಿದೆ, ಸಂವಿಧಾನಕ್ಕೆ ಎಲ್ಲರೂ ಸಹ ತಲೆ ಬಾಗ್ಲೇಬೇಕು. ಸಂವಿಧಾನದಲ್ಲಿ ಏನು ಇದೆ, ಮೀಸಲಾತಿ ಆಗ್ಬೋದು, ಬೇರೆ ಬೇರೆ ರಿಸರ್ವೇಷನ್ ಆಗ್ಬೋದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗ್ಬೋದು, ಬೇರೆ ಬೇರೆ ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮೀಸಲಾತಿ ಎಲ್ಲದೂ ಸಹ ನಾವು ದೇಶದ ಪ್ರಜೆಗಳು ತಲೆ ಬಾಗ್ಲೇಬೇಕು. ಸೊ ಈಗ ಮೀಸಲಾತಿಯ ಬಗ್ಗೆ ನಿಮಗೆ ಯಾವ ಒಂದು ಚಕಾರವೂ ಇಲ್ಲ? ಚಕಾರ ಅನ್ನೋದಕ್ಕಿಂತ ಸಂವಿಧಾನ ಏನಿದೆ, ಸಂವಿಧಾನ ಹೇಳಿದ್ರೆ ಪ್ರಿಯಾಂಬಲ್, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್ ಸೋಷಿಯಲ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಯೂನಿಯನ್ ಅಂತ. ಹಾಗಾಗಿ ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಏನು ಹೇಳಿದೆ, ಹಾಗಾಗಿ ಸಂವಿಧಾನಕ್ಕೆ ನಾವು ಬದ್ಧವಾಗಿರ್ಬೇಕು ಪ್ರತಿಯೊಬ್ಬ ಸಹ ದೇಶದ ಜನತೆ ಅಂತ ಹೇಳಲಿಕ್ಕೆ ಇಚ್ಛೆ. ಓಕೆ, ಸೊ ಈಗ RSS ಬಗ್ಗೆ ಮಾತನಾಡೋಣ. ಯಾಕೆ ಅಂದರೆ ABVP ಅಂತ ಬಂತು ಅಥವಾ ಯಾವುದೋ ಒಂದು ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಬಂತು ಅಂತಂದರೆ ಇಟ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು RSS, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಓಕೆ, ಸೊ ನಿಮ್ಗೆ ಯಾವ ಥರ ವಿಚಾರಗಳು ಇಷ್ಟ ಆಗುತ್ತೆ RSS ಅಲ್ಲಿ?
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತಿ ಅನ್ನ ಇಡೀ ದೇಶದ ಯುವಕರುಗಳದಾಗ್ಬೋದು ಜನಗಳಲ್ಲಿ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥ ಸಂಘಟನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು 100 ವರ್ಷಗಳಿಂದ ರಾಷ್ಟ್ರಹಿತಕ್ಕಾಗಿ ಕೆಲಸ ಮಾಡ್ಕೊಂತ ಬಂದಿದೆ. ಸೊ ಇವಾಗ ವಿದ್ಯಾರ್ಥಿಗಳ ಒಂದು ಮುಖಂಡರಾಗಿ ಅಥವಾ ವಿದ್ಯಾರ್ಥಿಗಳ ನಾಯಕರಾಗಿ ಈಗ ದ್ವಿಭಾಷಾ ಸೂತ್ರಗಳು ಈ ಒಂದು ಕರ್ನಾಟಕದಲ್ಲಿ ಬೇಕಾ ಬೇಡವಾ ಅಂತ ಪ್ರಶ್ನೆ ಏನಾದ್ರು ನಾನು ಕೇಳಿದ್ರೆ ಏನು ಹೇಳ್ತೀರಿ? ಮೇಡಮ್, ದ್ವಿಭಾಷಾ ಸೂತ್ರ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕದಲ್ಲಿ ಕನ್ನಡಗನೇ ಸಾರ್ವಭೌಮ. ಕನ್ನಡದಲ್ಲಿ ಮಾತಾಡಬೇಕು. ಆದರೆ ಹೊರ ಪ್ರಪಂಚದಲ್ಲಿ ಬೇರೆ ಭಾಷೆಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಒಂದು ಹೊರಗಡೆ ಪ್ರಪಂಚಕ್ಕೆ ಕಿಟಕಿ ರೂಪದಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗ್ತದೆ. ಬೇರೆ ಭಾಷೆಗಳನ್ನ ಕಲಿಬಾರದು ಅಂತಲ್ಲ, ಆದರೆ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಬಳಸಬೇಕು ಅಲ್ವಾ ಮೇಡಮ್? ಈಗ ಬೇರೆ ಭಾಷೆ ಕಲಿತಕ್ಕಂಥ ತಪ್ಪಲ್ಲ, ಏಂತಕ್ಕೆ ಕಮ್ಯುನಿಕೇಷನ್ಗೆ ಆಗ್ಬೋದು, ಬೇರೆ ನಮ್ಮ ಬಿಸ್ನೆಸ್ ಪರ್ಪೋಸ್ಗಾಗ್ಬೋದು. ಈ ರೀತಿ ನಾವು ಭಾಷೆಗಳನ್ನ ಕಲಿಬೇಕು. ಆದರೆ ನಾವು ದಿನನಿತ್ಯ ಜೀವನದಲ್ಲಿ ವ್ಯವಹರಿಸುವಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು. ಬೇರೆ ಭಾಷೆ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ. ಹಿಂದಿ ಕಲಿಯೋದ್ರಲ್ಲಿ ತಪ್ಪಿಲ್ಲ, ಇಂಗ್ಲೀಷ್ ಕಲಿಯೋದ್ರಲ್ಲಿ ತಪ್ಪಿಲ್ಲ, ತೆಲುಗು, ತಮಿಳ್, ಮಲಯಾಳಂ ಎಷ್ಟು ಭಾಷೆನಾದ್ರು ಕಲ್ತ್ಕೊಳ್ಳಿ. ಆದರೆ ಕನ್ನಡ ಭಾಷೆಯಲ್ಲಿ ನಾವು ದಿನನಿತ್ಯ ಜೀವನದಲ್ಲಿ ಮಾತಾಡಬೇಕು. ಎಕ್ಸಾಮ್ ಅಲ್ಲಿ ನಡೆದಿರುವಂತಹ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡೋದು ವಿದ್ಯಾರ್ಥಿಗಳ ಹಕ್ಕದು. ಸೊ ಅದ್ರ ಬಗ್ಗೆ ಜೋರಾದ ಹೋರಾಟಗಳೆಲ್ಲೂ ಕಾಣಿಸ್ಲಿಲ್ಲ. ಆದರೆ ಬುರ್ಖಾ ಹಾಗೂ ಕೇಸರಿ ಶಾಲಿನ ವಿಚಾರದಲ್ಲಿ ಇಡೀ ಒಂದು ವಿದ್ಯಾರ್ಥಿ ಸಂಘಟನೆಯೇ ಭಾಗಿಯಾಗುತ್ತೆ. ಇಲ್ಲ ಮೇಡಮ್, ವಿದ್ಯಾರ್ಥಿಗಳು ಸಂಘಟನೆ ಏನಿದ್ದಾವೆ, ಎಕ್ಸಾಮು ತೊಂದರೆ ಆದಂಥ ಸಂದರ್ಭದಲ್ಲೂ ಸಹ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದ್ದೇವೆ. ಕ್ವಶನ್ ಪೇಪರ್ ಲೀಕ್ ಆದಂಥ ಸಂದರ್ಭದಲ್ಲಿ, ವಿದ್ಯಾರ್ಥಿಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದ್ದೇವೆ. ನೀವು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪಿದೆ. ಎಲ್ಲ ಸಂದರ್ಭದಲ್ಲೂ ಸಹ ಒಂದು ಸಮಾನಚಿತ್ತ ಮನಸ್ಸಿಂದ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡ್ಕೊಂಡ್ಬಂದಿದ್ದೇವೆ. ಈಗ ಅದಕ್ಕೆ ಅಥವಾ ಇದಕ್ಕೆ ಅನ್ನೋದು ಸಪರೇಟ್ ಏನೂ ಇಲ್ಲ, ಕಾಣಿಸ್ತಾ ಇಲ್ಲ. ಎಕ್ಸಾಮ್ ವಿಚಾರದಲ್ಲಿ ಅನ್ಯಾಯ ಏನು ನಡೆಯುತ್ತಲ್ಲ ಸರ್, ಆಗ ವಿದ್ಯಾರ್ಥಿಗಳ ಕೂಗು ಅಷ್ಟೇ ಇತ್ತು. ಬುರ್ಖಾ ಹಾಗೂ ಕೇಸರಿ ಶಾಲ್ ವಿಚಾರದಲ್ಲೂ ಅಷ್ಟೇ ಇತ್ತು. ಅದೇ ಇದೆ ಕಾಲೇಜುಗಳಲ್ಲಿ ಬುರ್ಖಾ ಹಾಕೊಂಡು ಬರೋ ಹಾಗಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲೂ ವಿದ್ಯಾರ್ಥಿಗಳ ಕೂಗು ಅಷ್ಟೇ ಇತ್ತು. ಇಲ್ಲ, ಏನು ವಿದ್ಯಾರ್ಥಿಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಎಕ್ಸಾಮಿನೇಷನ್, ನೀವು ಹೇಳ್ತಾ ಇದ್ದೀರಾ, ಎಕ್ಸಾಮಿನೇಷನ್ ತೊಂದರೆ ಆದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಧ್ವನಿ ಎತ್ತಿಲ್ಲ. ಆ ಸಂದರ್ಭದಲ್ಲೂ ಸಹ ಧ್ವನಿ ಎತ್ತಿದ್ದಾವೆ. ಎಲ್ಲ ಸಂದರ್ಭ ಎತ್ತಿಲ್ಲ ಅಂತ ನಾ ಹೇಳಿಲ್ಲ. ಎಲ್ಲೋ ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಆಗಿದೆ. ಓಕೆ. ಸೊ ಈ ಒಂದು ABVP ಅಥವಾ ಬೇರೆ ಯಾವುದಾದ್ರೂ ಸಂಘಟನೆ ಅಂತ ತೆಗೆದುಕೊಂಡ್ರೆ ಪ್ರತಿ ಸಲವೂ ಕೂಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು ಅಂತಂದರೆ ಅದು ಬಂದು ಎದುರುಗಡೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ನಿಮ್ಮದೇ ಮಾತು. ಸೊ ಸ್ವಲ್ಪ ಹಿಂದಕ್ಕೆ ಹೋಗೋಣ, ತುಂಬ ಜಾಸ್ತಿ ಹಿಂದೆ ಬೇಡ, 3 ರಿಂದ 4 ತಿಂಗಳ ಹಿಂದೆ ಏನು ಎಕ್ಸಾಮ್ಗಳು ನಡೀತಾ ಇತ್ತಲ್ಲ, ಸೊ ಆ ಒಂದು ಸಮಯಕ್ಕೆ ಹೋದಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಸರ್. ಜನಿವಾರದ ವಿಚಾರವಾಗಿ ಒಂದು ಘಟನೆಗಳು ನಡೆಯುತ್ತೆ. ಸೊ ಆಗಲೂ ಕೂಡ ವಿದ್ಯಾರ್ಥಿಗಳ ಸಂಘಗಳು ಇದೇ ರೀತಿಯಾಗಿ ಹೊರಹೊಮ್ಮುತ್ತವಾ ಹೇಗೆ? ನಮ್ಮ ಮುಂದೇನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನನಗೆ ಪ್ರಶ್ನೆ ಏನು ಗೊತ್ತಾ ಸರ್, ಪ್ರಶ್ನೆ ಏನು ಅಂತಂದ್ರೆ ಧರ್ಮ ಅಥವಾ ಜಾತಿ ಅಥವಾ ಬೇರೆ ಏನೋ ವಿಚಾರಕ್ಕೆ ನಿಲ್ಲುವಂತಹ ದೊಡ್ಡತನ ಗಟ್ಟಿತನ ಎಕ್ಸಾಮ್ಸು ಮತ್ತೊಂದು ಅದು ಸೇಮ್ ಇದೆಯಾ ಅಂತ ನಾನು ಕೇಳ್ತಾ ಇರೋಲ್ಲ. ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇವತ್ತು ನಾನು ಸಂದರ್ಭದಲ್ಲಿ ಏನು ಮಾತಾಡ್ತಾ ಇದ್ದೇನೆ ಇದು ಆಗ್ಬೋದು, ಮತ್ತು ವಿದ್ಯಾರ್ಥಿ ಸಂಘಟನೆ ಆಗ್ಬೋದು, ABP ಆಗ್ಬೋದು, ಯಾವುದೇ ರೀತಿ ಅಂತ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು, ಪರ್ಸ್ನಲ್ ಥಾಟ್ಸು. ಸಂಘಟನೆಯಿಂದ ಅಧಿಕೃತವಾಗಿ ಬಂದಿಲ್ಲ ನಾನು ಇಲ್ಲಿ. ಹಾಗಾಗಿ ನನ್ನ ಪರ್ಸ್ನಲ್ ಒಪಿನಿಯನ್ ಮತ್ತೊಂದು ಹೇಳಬಲ್ಲೆ. ಇಲ್ಲೇನು ಮಾತಾಡಿರೋದು, ಈ ಹಿಂದೆ ಮಾತಾಡಿರೋದು, ಮುಂದೆ ಮಾತಾಡೋದು, ಈಗ ಹೇಳೋದು ಎಲ್ಲದೂ ಕೂಡ ನನ್ನದು ವೈಯಕ್ತಿಕ ಅಭಿಪ್ರಾಯ ಆಗುತ್ತದೆ. ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನಿವಾರದ ಬಗ್ಗೆ ಮಾತಾಡಿದ್ರಿ. ಈಗ ಜಾತಿ ಯಾವ್ದಾರು ಆಗಿರಲಿ, ಧರ್ಮ ಯಾವ್ದಾರು ಆಗಿರಲಿ, ಈಗ ಒಂದು ಕಡೆ ಮಾತಾಡಿ ಹೇಳ್ತಾರೆ ಜಾತಿ ಅಲ್ವಾದರೂ ಒಂದು ಮಾನವೀಯತೆ ಇದೆಯಲ್ಲ, ಮಾನವೀಯತೆ ಮುಖ್ಯ. ಒಂದು ಮಾನವೀಯತೆ ದೃಷ್ಟಿ ನೋಡಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಭವಿಷ್ಯದ ಪ್ರಶ್ನೆ, ನೀಟ್ ಎಕ್ಸಾಮ್ ಬರಲಿಕ್ಕೆ ಬಿಡದಲ್ಲೇ ಇರ್ತಕ್ಕಂಥದ್ದು, ಆ ವಿದ್ಯಾರ್ಥಿಗೆ ನೀಟ್ ಎಕ್ಸಾಮ್ ಬರೀ ಕೊಡಬೇಕಾಗಿತ್ತು. ಅಲ್ಲಿ ಯಾರೋ ಮೇಲ್ವಿಚಾರಣೆ ಆಗ್ಬೋದು, ಅಲ್ಲಿರ್ತಕ್ಕಂಥ ಸ್ಕ್ವಾಡ್ ಆಗ್ಬೋದು, ಈ ರೀತಿಯಾದಂಥ ಅವರು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರು ಅಂತಕ್ಕಂಥದ್ದು ನನಗೂ ಸಹ ಗೊತ್ತಿಲ್ಲ. ಅದು ತಪ್ಪು ಮೇಡಮ್. ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡಿತು, ತಪ್ಪು ಅದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ತಪ್ಪು ಇಲ್ಲ. ಯಾಕಂದರೆ ಒಂದು ವಿದ್ಯಾರ್ಥಿಗೆ ದೇ ಆರ್ ಕರ್ಬಿಂಗ್ ದ ರೈಟ್ಸ್. ಒಂದು ಎಕ್ಸಾಮ್ ಬರಲಿಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಕಿತ್ಕೊಳ್ತಾ ಇದ್ದಾರೆ, ಒಂದು ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ.
ಯಾರೋ ಒಂದು ವೈಯಕ್ತಿಕ ಹಿತಾಸಕ್ತಿ ಆಗ್ಬೋದು, ಬೇರೆ ಬೇರೆ ವಿಚಾರಗಳಿಂದ. ಅದು ತಪ್ಪು ಮೇಡಮ್ ಆ ರೀತಿ ಮಾಡ್ತಕ್ಕಂಥದ್ದು. ಏನ್ ಗೊತ್ತಾ ಸರ್, ಈಗ ಎಕ್ಸಾಮ್ ಹಾಲಿಗೆ ಎಂಟ್ರಿ ಆಗೋದು ಏನಕ್ಕೆ ಸರ್? ನೀಟ್ ಎಕ್ಸಾಮ ಮತ್ತೊಂದು ಎಕ್ಸಾಮ ಬರೀಲಿಕ್ಕೆ ಅಂತ ತಾನೆ. ನಾವು ವಿದ್ಯಾರ್ಥಿಗಳಾಗಿರೋರು ಆ ವಿಚಾರಗಳ ಬಗ್ಗೆ ಓದ್ಕೊಂಡಿರ್ತಾರೆ ವರ್ಷದಿಡೀ, ತದಾದ ನಂತರ ಹೋಗಿ ಎಕ್ಸಾಮ್ ಬರೀತಾರೆ ಸರ್. ಒಂದ್ ನಿಮಿಷ, ಜನಿವಾರ ರಿಲೇಟೆಡ್ ಎಲ್ಲೂ ಸಹ ಮೆನ್ಷನ್ ಮಾಡಿಲ್ಲ ಅಂತ ವಿದ್ಯಾರ್ಥಿ ಹೇಳ್ತಾರೆ. ಮತ್ತೆ ನಾನು ಸಹ ನೋಡಿದೆ ನೀಟ್ ಏನು ರೂಲ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಇದ್ರ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಜನಿವಾರ ಹಾಕೊಂಬರ್ಬಾರ್ದು, ಶೂದಾರ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲೂ ಸಹ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಜನಿವಾರದಲ್ಲಿ ಏನು ಇದನ್ನ ಇಟ್ಕೊಂಡು ಹೋಗೋಕ್ಕಾಗುತ್ತಾ ಮೈಕ್ರೋ ಚಿಪ್ಸ್ಗಳನ್ನೆಲ್ಲ? ಏನೋ ಅವ್ರದ್ದು ಸಂಪ್ರದಾಯ ಧಾರ್ಮಿಕತೆ ಮಾಡ್ತಾರೆ. ಅದಕ್ಕೂ ಅದೊಂದು ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ಬರಲಿಕ್ಕೆ ಡಿನೇ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವಕಾಶಗಳನ್ನ ಕೊಡ್ಬೇಕು ಬರಲಿಕ್ಕೆ. ಅವಕಾಶಗಳನ್ನ ಕೊಡಬೇಕು ಸರ್, ಇಲ್ಲ ಅಂತಲ್ಲ. ಏನು ಅಂತಂದ್ರೆ ವರ್ಷಗಳಿಡೀ ಓದ್ಕೊಂಡು ಹೋಗಿರ್ತಾರೆ ಅವರು, ವಿದ್ಯಾರ್ಥಿ ವಿಚಾರವಾಗಿ ಬಂದಿರುವಂತಹ ಪ್ರಶ್ನೆಗಳಿಗೆ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು, ಇಡೀ ವರ್ಷವಿಡೀ ಓದ್ಕೊಂಡು ಹೋಗಿರ್ತಾರೆ ಸರ್. ಅವತ್ತಿನ ಒಂದಿನ ಅವ್ರು ಶನಿವಾರ ಹಾಕಿದಾರೋ ಹಾಕಿಲ್ವೋ, ಸೊ ಇದ್ಯಾವುದು ಮ್ಯಾಟ್ರ್ ಆಗ್ತಾ ಇರೋದಿಲ್ಲ. ಹೋಗ್ತಾರೆ, ಎಕ್ಸಾಮ್ ಬರೀತಾರೆ, ಬರ್ತಾರೆ. ನಿಮ್ಮ ಶಿಕ್ಷಣದಲ್ಲಿ ಧರ್ಮ ಮತ್ತು ಜಾತಿಯನ್ನ ಅಡ್ಡ ತಂದ್ರೆ ಪರಿಸ್ಥಿತಿ ಮಕ್ಕಳದ್ದು ಏನಾಗುತ್ತೆ? ಧರ್ಮ ಜಾತಿ ಅಂದ್ರೆ ಅವ್ರೇನು ಪ್ರತಿಪಾದನೆ ಮಾಡಕ್ಕೇನು ಹೋಗಿಲ್ವಲ್ಲ ಮೇಡಮ್. ಯಾವುದೇ ಒಂದು ಧರ್ಮ ಆಗ್ಬೋದು, ಜಾತಿ ಆಗ್ಬೋದು, ಇದನ್ನ ಅವ್ರೇನು ಎಕ್ಸಾಮ್ ಓದಿದ್ದ ಹುಡುಗ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾನೆ, ಬಟ್ಟೆ ಒಳಗಡೆ ಜನಿವಾರ ಹಾಕೊಂಡಿರ್ತಾನೆ, ಅದೇನು ತಪ್ಪೇನಿಲ್ಲ ಮೇಡಮ್. ಹಾಕೊಂಡು ಹೋಗಿ ಬರೀಲಿ ಬಿಡಿ, ಒಂದು ತಪ್ಪೇನು? ಓಕೆ, ಸೊ ಇವಾಗ ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮ್ಮನ್ನ ಭವಿಷ್ಯದ ರಾಜಕಾರಣಿ ಅಂತಾನೆ ಹೇಳ್ತೀನಿ ನಿಮ್ಗೆ ಅಂತ ಹೇಳಿ. ಸೊ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನೋಡೋಣ, ಈಗ ನಾನು BSc ಅಗ್ರಿಕಲ್ಚರ್ ಮುಗಿಸಿದ್ದೀನಿ. ಆಸ್ ಆಫ್ ನಾವು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಎಕ್ಸಾಮ್ ಬರೆದಿದ್ದೀನಿ. MSc ಎಂಟ್ರೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ರಿಸಲ್ಟ್ ಎಲ್ಲ ಬಂದಿಲ್ಲ. ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ರಾಷ್ಟ್ರದ ಮತ್ತು ರಾಜ್ಯದ ಜನತೆಯ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನೋಡೋಣ ಮೇಡಮ್ ಮುಂದೆ. ಓಕೆ, ಸೊ ಸರ್ ಹೇಗೆ ಅನಿಸ್ತು ಈ ಒಂದು ಪಾಡ್ಕಾಸ್ಟಿಗೆ ಬಂದು? ತುಂಬ ಖುಷಿ ಆಯ್ತು ಮೇಡಮ್. ಮೊದಲನೇ ಇನ್ನೊಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಫ್ರೀಡಮ್ ಟಿವಿ ಏನಿದೆ, ಒಂದು ವಸ್ತುನಿಷ್ಠವಾದಂಥ ವಸ್ತುಸ್ಥಿತಿ ಏನಿದೆ ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಸುಮಾರು ದಿನಗಳಿಂದ, ತಿಂಗಳು, ವರ್ಷಗಳಿಂದ ಮಾಡ್ಕೊಂಡ್ಬಂದಿದೆ. ಇದು ಖುಷಿಯ ವಿಚಾರ. ಹೀಗಾಗಿ ಈ ರೀತಿಯಾದಂಥ ನಿಷ್ಪಕ್ಷಪಾತವಾಗಿ ಒಂದು ವಸ್ತುಸ್ಥಿತಿ ಏನಿದೆ ಅದನ್ನು ಜನಗಳಿಗೆ ತಲುಪಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಒಳ್ಳೆ ಪ್ರಯತ್ನ. ಖುಷಿ ಆಯ್ತು ಮೇಡಮ್. ಓಕೆ ಸರ್, ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾತಿಗಾಗಿ ಅಥವಾ ಇನ್ಫಾರ್ಮೇಷನ್ಗಾಗಿ. ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಾನೇನು ಈ ಪಾಡ್ಕಾಸ್ಟಲ್ಲಿ ಮಾತಾಡಿದ್ದೇನೆ, ಇದು ಯಾವುದೇ ವಿದ್ಯಾರ್ಥಿ ಸಂಘಟನೆ ಆಗ್ಬೋದು, ಬೇರೆ ಬೇರೆ ಸಂಘಟನೆಗಳಿಗೆ ಅದ್ರ ಒಪಿನಿಯನ್ನು, ಅದ್ರದ್ದು ನಿಮ್ಮ ಪರ್ಸನಲ್ ಒಪಿನಿಯನ್, ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಹಾಗಾಗಿ ವಿದ್ಯಾರ್ಥಿ ಸಂಘಟನೆ ಆಗ್ಬೋದು, ಬೇರೆ ಯಾವುದೇ ಸಂಘಟನೆಗೆ ಇದು ಸಂಬಂಧ ಇಲ್ಲ. ನನ್ನ ಪರ್ಸನಲ್ ಒಪಿನಿಯನ್ ಇಲ್ಲಿ ಮಾತಾಡಿರ್ತಕ್ಕಂಥ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಈ ಹೊತ್ತಿನ ಈ ಒಂದು ಪಾಡ್ಕಾಸ್ಟ್. ಮತ್ತಷ್ಟು ಪಾಡ್ಕಾಸ್ಟ್ ನಿಮ್ಮ ಮುಂದೆ ತಗೊಂಡು ಬರ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.